ನಮಸ್ಕಾರ, ಹೇಗಿದ್ದೀರಾ? ನೀವು ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೇಕಂತ ಇದ್ದೀರಾ? ಒಳ್ಳೆ ಅರ್ನಿಂಗ್ ಆಗ್ಬೇಕಂದ್ರೆ ಮೊದಲು ಚಾನಲ್ ಮಾನಿಟೈಸ್ ಆಗಬೇಕು. ಚಾನಲ್ ಮಾನಿಟೈಸ್ ಆಗ್ಬೇಕಂದ್ರೆ ನಿಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಇರಬೇಕು. ಆ ಎಲ್ಲ ವಿಡಿಯೋಸ್ ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ, ನಿಮ್ಗೆ ಅರ್ನಿಂಗ್ಸ್ ಕೂಡ ಆಗಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ನಿಮ್ಮ ಚಾನಲ್ ಡಿಲೀಟ್ ಕೂಡ ಆಗಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಚಾನಲ್ ನಲ್ಲಿ ಯಾವ ರೀತಿಯ ವಿಡಿಯೋಸ್ ಹಾಕಿದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ, ಅಂದ್ರೆ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಇಲ್ಲಿ ಅಥವಾ ಯಾವುದೇ ಕಮ್ಯುನಿಟಿ ಸ್ಟ್ರೈಕ್ ಪ್ರಾಬ್ಲಮ್ ಇರಲಿ, ಆ ಪ್ರಾಬ್ಲಮ್ ಎಲ್ಲ ಯಾವ ರೀತಿಯ ವಿಡಿಯೋಸ್ ಮೇಲೆ ಬರುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನಗೆ ಬರುವಂತಹ ಮೆಸೇಜ್ ನಲ್ಲಿ 60% ಜನರ ವಿಡಿಯೋಸ್ ನಾನೀಗ ಹೇಳುವಂತಹ ವಿಡಿಯೋಸ್ ಫಾರ್ಮೆಟ್ ಅಲ್ಲಿನೇ ಇರುತ್ತೆ. ಸೊ ಆ ಪ್ರಾಬ್ಲಮ್ ಇಂದ ಅವರ ಚಾನಲ್ ಮಾನಿಟೈಸ್ ಆಗ್ತಾ ಇಲ್ಲ. ಸೊ ನೀವು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇದ್ದೀರಾ ಅಥವಾ ಮುಂದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕಂತ ಇದ್ದೀರಾ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಈಗ ಯೂಟ್ಯೂಬ್ ಪಾಲಿಸಿ ತುಂಬಾನೇ ಸ್ಟ್ರಿಕ್ಟ್ ಇದೆ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಚಾನಲ್ ಡಿಲೀಟ್ ಕೂಡ ಆಗುತ್ತೆ. ಇದರ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಯಾವ ರೀತಿಯ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಬೇಗ ಮಾನಿಟೈಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ಗ್ರೀನ್ ಸ್ಕ್ರೀನ್ ವಿಡಿಯೋಸ್. ನೀವು ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಚಾನಲ್ ನ ನೋಡಿರಬಹುದು. ಈ ತರದ ರಿಯಾಕ್ಷನ್ ವಿಡಿಯೋಸ್ ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಯಾವ್ದು ವೈರಲ್ ಆಗಿರುತ್ತಲ್ಲ ಆ ಶಾರ್ಟ್ಸ್ ನ ತಗೊಂಡು ಆ ವಿಡಿಯೋ ಮೇಲೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ ತಮ್ಮ ಫೇಸ್ ನ ಹಾಕ್ತಾರೆ ಅಥವಾ ಬರೀ ತಮ್ಮ ಇಮೇಜ್ ನ ಹಾಕ್ತಾರೆ. ಅದರಲ್ಲಿ ಯಾವುದೇ ರಿಯಾಕ್ಷನ್ ಇರಲ್ಲ, ಯಾವುದೇ ವಾಯ್ಸ್ ಇರಲ್ಲ, ಜಸ್ಟ್ ಆ ವೈರಲ್ ವಿಡಿಯೋ ಮೇಲೆ ಅವರ ವಿಡಿಯೋ ಇರುತ್ತೆ. ಸೊ ಈ ತರ ನೀವು ಚಾನಲ್ ಓಪನ್ ಮಾಡಿದೀರಾ ಅಥವಾ ಮುಂದೆ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡಕ್ ಹೋಗ್ಬೇಡಿ. ಈ ತರ ಚಾನಲ್ ಗೆ ಒಳ್ಳೆ ವ್ಯೂಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಬಟ್ ಮಾನಿಟೈಸ್ ಗೆ ಅಪ್ಲೈ ಮಾಡಿದಾಗ ಆ ಚಾನಲ್ ಮಾನಿಟೈಸ್ ಆಗಕ್ಕೆ ಇಲ್ಲ. ಈಗ ಬಹಳಷ್ಟು ಜನ ಎಸ್ಪೆಷಲಿ ಹೊಸಬ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾವುದೇ ಒಂದು ಸೀರಿಯಲ್ ಅಂದ್ರೆ ಬಿಗ್ ಬಾಸ್ ತಗೊಳ್ಳಿ, ಅದರ ಕ್ಲಿಪ್ಸ್ ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತಾರೆ. ಅದಿಲ್ಲ ಅಂದ್ರೆ ಕನ್ನಡ ಮೂವೀಸ್ ನ ಡೌನ್ಲೋಡ್ ಮಾಡೋದು, ತಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡೋದು. ಹೀಗ್ ಮಾಡೋದ್ರಿಂದ ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರುತ್ತೆ. ಬಟ್ ಇದ್ರಲ್ಲೂ ಅದೇ ಪ್ರಾಬ್ಲಮ್, ಚಾನಲ್ ಮಾನಿಟೈಸ್ ಆಗಲ್ಲ. ಸೊ ನೀವು ಅಷ್ಟೊಂದು ಎಫರ್ಟ್ ಹಾಕಿ ಡೌನ್ಲೋಡ್ ಮಾಡಿ ಆ ವಿಡಿಯೋಸ್ ನ ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿ ಮಾನಿಟೈಸ್ ಕ್ರೈಟೀರಿಯಾ ಕಂಪ್ಲೀಟ್ ಆದ್ಮೇಲೆ ಚಾನಲ್ ರಿವ್ಯೂ ಅಲ್ಲಿ ಹೋದಾಗ ಅಲ್ಲಿ ಮಾನಿಟೈಸ್ ಆಗಲ್ಲ. ಇನ್ನು ಕೆಲವು ಕೇಸಸ್ ಅಲ್ಲಿ ಚಾನಲ್ ಗೆ ಕಮ್ಯುನಿಟಿ ಸ್ಟ್ರೈಕ್ ಕೂಡ ಬರ್ತಾ ಇದೆ. ಅಲ್ಲಿಂದ ಚಾನಲ್ ಡಿಲೀಟ್ ಕೂಡ ಆಗುತ್ತೆ. ನೀವೇನಾದ್ರೂ ನಿಮ್ಮ ಚಾನಲ್ ನಲ್ಲಿ ನ್ಯೂಡಿಟಿ ಅಥವಾ ವಲ್ಗರಿಟಿ ಕಂಟೆಂಟ್ ಹಾಕ್ತಾ ಇದ್ರಾ ಅಂದ್ರೆ ಅದನ್ನ ತಕ್ಷಣ ನಿಲ್ಸ್ಬಿಡಿ. ಯಾಕಂದ್ರೆ ಯೂಟ್ಯೂಬ್ ಈ ತರದ ಕಂಟೆಂಟ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಇದೆ. ನಿಮ್ಮ ಚಾನಲ್ ಮಾನಿಟೈಸ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋ ಮುಂಚೆನೆ ಚಾನಲ್ ಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದು ಡಿಲೀಟ್ ಆಗುತ್ತೆ. ಸೊ ಅದಕ್ಕೆ ಒಳ್ಳೆ ವಿಡಿಯೋ ಕಂಟೆಂಟ್ ಮಾಡಿ ಹಾಕಿ. ಆ ತರ ಈ ತರ ಕಂಟೆಂಟ್ ಹಾಕಿ ಸುಮ್ನೆ ಚಾನಲ್ ನ ಕಳ್ಕೋಬೇಡಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ತುಂಬಾನೇ ನಡೀತಾ ಇದೆ. ಇವನ್ ಶಾರ್ಟ್ಸ್ ಅಲ್ಲೂ ನೀವು ನೋಡಿರಬಹುದು, ತುಂಬಾನೇ AI ವಿಡಿಯೋಸ್ ಬರ್ತಾ ಇದೆ. ಅದಕ್ಕೆ ಏನಿಲ್ಲ, ನಿಮ್ಮ ಸ್ಕ್ರಿಪ್ಟ್ ಕೊಟ್ರೆ ಸಾಕು, ಆ ಸಾಫ್ಟ್ವೇರ್ ತನ್ನದೇ ವಾಯ್ಸ್ ನ ಹಾಕಿ ವಿಡಿಯೋ ರೆಡಿ ಮಾಡಿ ನಿಮ್ಗೆ ಕೊಡುತ್ತೆ. ಸೊ ನೀವೇನಿಲ್ಲ, ಆ ವಿಡಿಯೋನ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಅಲ್ಲೂ ಕೂಡ ನಿಮ್ಗೆ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಬರುತ್ತೆ. ಬಟ್ ಚಾನಲ್ ಮಾನಿಟೈಸ್ ಆಗಲ್ಲ. ಒಂದೆರಡು ಕೇಸಸ್ ಅಲ್ಲಿ ಚಾನಲ್ ಮಾನಿಟೈಸ್ ಆಗಿದೆ, ಬಟ್ ಅವರ ಚಾನಲ್ ಕೂಡ ಸ್ವಲ್ಪ ದಿನ ಆದ್ಮೇಲೆ ಡಿಮಾನಿಟೈಸ್ ಆಗ್ತಾ ಇದೆ. ಇದನ್ನ ನಿಮ್ಗೆ ಯಾರು ಹೇಳಲ್ಲ. ಅದ್ಯಾಕಪ್ಪ ಅಂದ್ರೆ ನೀವು AI ಇಂದ ಏನ್ ವಿಡಿಯೋ ಕ್ರಿಯೇಟ್ ಮಾಡ್ತಿರಲ್ಲ ಅದೆಲ್ಲ ಥರ್ಡ್ ಪಾರ್ಟಿ ವಿಡಿಯೋ ಕ್ರಿಯೇಟ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು. ಅದರಲ್ಲಿ ನಿಮ್ಮದೇ ಆದಂತಹ ಯಾವುದೇ ವ್ಯಾಲ್ಯೂ ಆಡ್ ಆಗ್ತಾ ಇಲ್ಲ. ಸೊ ಅದಕ್ಕೆ ವ್ಯೂಸ್ ಜಾಸ್ತಿ ಬರ್ಲಿ ಅಂತ ಈ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಡಿ. ಮುಂದೆ ಹೋಗಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಇನ್ ಕೇಸ್ ಮಾನಿಟೈಸ್ ಆದ್ರೂನು ಸ್ವಲ್ಪ ದಿನ ಆದ್ಮೇಲೆ ಅದು ಡಿಮಾನಿಟೈಸ್ ಆಗ್ಬಿಡುತ್ತೆ. ಸೊ ನೀವೇನಾದ್ರೂ ನಿಮ್ಮ ಚಾನಲ್ ನಲ್ಲಿ ಹ್ಯಾಕ್ ಟ್ರಿಕ್ಸ್ ನ ಹೇಳ್ತಾ ಇದ್ರಾ, ಸೊ ಆ ಟ್ರಿಕ್ಸ್ ಇಂದ ಯಾವುದೇ ಕಂಪನಿಗೆ ಲಾಸ್ ಆಗ್ತಾ ಇದೆ. ಉದಾಹರಣೆಗೆ ಕೈನ್ ಮಾಸ್ಟರ್ ಆಪ್ ಅಲ್ಲಿ ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ, ಅಥವಾ ಯೂಟ್ಯೂಬ್ ಇಂದ ವಿಡಿಯೋಸ್ ನ ಹೇಗೆ ಡೌನ್ಲೋಡ್ ಮಾಡೋದಂತ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಆ ತರ ವಿಡಿಯೋಸ್ ಇರುವ ಚಾನಲ್ ಕೂಡ ಮಾನಿಟೈಸ್ ಆಗಲ್ಲ. ಮಾನಿಟೈಸ್ ಬಿಡಿ, ನಿಮ್ಗೆ ಕಮ್ಯುನಿಟಿ ಸ್ಟ್ರೈಕ್ ಕೂಡ ಬರುತ್ತೆ. ಇದಾದ್ಮೇಲೆ ನೀವು ಯೂಟ್ಯೂಬ್ ಗೆ ನಿಮ್ಮ ಚಾನಲ್ ನ ರಿವ್ಯೂ ಮಾಡಿ ಅಂತ ಕಳ್ಸಿದ್ರು ಅವರು ಕೂಡ ಹೇಳೋದು ಇಷ್ಟೇ, ಸೊ ಅದಕ್ಕೆ ಈ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಡಿ. ಇಲ್ಲಿವರೆಗೂ ನೋಡಿದ್ವಿ ಯಾವ ರೀತಿಯ ವಿಡಿಯೋಸ್ ನ ಹಾಕಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ಅಂತ. ಸೊ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ಯಾವ ರೀತಿಯ ವಿಡಿಯೋಸ್ ಹಾಕಿದ್ರೆ ನಿಮ್ಮ ಚಾನಲ್ ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ, ಮಾನಿಟೈಸ್ ಗೆ ಅಪ್ಲೈ ಮಾಡಿದಾಗ ಬೇಗ ಮಾನಿಟೈಸ್ ಆಗುತ್ತೆ ಅಂತ. ನಾನು ಸೆಕೆಂಡ್ ಪಾಯಿಂಟ್ ಹೇಳಿದ್ನಲ್ಲ, ಮೂವೀಸ್ ಅಥವಾ ಸೀರಿಯಲ್ ಕ್ಲಿಪ್ಸ್ ನ ಅಪ್ಲೋಡ್ ಮಾಡೋದ್ ಬಗ್ಗೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನೀವು ಬೇಕಾದ್ರೆ ಆ ಮೂವಿ ಕ್ಲಿಪ್ಸ್ ನ ಯೂಸ್ ಮಾಡಿ ಅದಕ್ಕೆ ನಿಮ್ಮದೇ ಆದಂತಹ ರಿಯಾಕ್ಷನ್ ವಿಡಿಯೋ ಮಾಡಿ. ಅಂದ್ರೆ ಆ ಮೂವಿ ಕೂಡ ಪ್ಲೇ ಆಗ್ತಾ ಇರುತ್ತೆ, ಅದ್ರ ಕೆಳಗಡೆ ಈ ರೀತಿ ನಿಮ್ಮ ವಿಡಿಯೋ ಕೂಡ ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ಮ ವಾಯ್ಸ್ ಕೂಡ ಇರಲಿ. ಈ ರೀತಿಯ ವಿಡಿಯೋಸ್ ಏನಿದೆ ರಿಯಾಕ್ಷನ್ ವಿಡಿಯೋ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಅಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಕ್ಕೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇದಕ್ಕಿಂತ ಇನ್ನು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಮ ಚಾನಲ್ ಯಾವುದೇ ಕ್ಯಾಟಗರಿ ಇರಲಿ ಅದಕ್ಕೆ ನಿಮ್ಮ ವಾಯ್ಸ್ ನ ಆಡ್ ಮಾಡೋದ್ ಮರಿಬೇಡಿ. ಕೆಲವರಿಗೆ ಕ್ಯಾಮ್ರಾ ಫೇಸ್ ಮಾಡಿ ವಿಡಿಯೋ ಮಾಡಕ್ಕೆ ಕಂಫರ್ಟೇಬಲ್ ಅನ್ಸಲ್ಲ. ಸೊ ಅವರೆಲ್ಲ
ಕೆಲವರೆಲ್ಲ ಏನಿದೆ ವಾಯ್ಸ್ ಓವರ್ ಚಾನಲ್ ನ ಮಾಡ್ತಾರೆ. ಬಟ್ ಅಂತಹ ಚಾನಲ್ ಗೆ ನಿಮ್ಮದೇ ವಾಯ್ಸ್ ಕೊಡಿ, ಬೇರೆ AI ವಾಯ್ಸ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲ ನಮಗೆ ಕ್ಯಾಮ್ರಾ ಫೇಸಿಂಗ್ ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಈ ರೀತಿಯ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಮುಂದೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಚಾನಲ್ ಮಾನಿಟೈಸ್ ಆಗಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಜೊತೆಗೆ ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಬರುತ್ತೆ. ಸೊ ಈ ವಿಡಿಯೋದಿಂದ ನಮ್ಗೆ ತಿಳ್ಕೋಬೇಕಾದಂತಹ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ಅಲ್ಲಿ ನಿಮ್ಮ ವಾಯ್ಸ್ ಅಥವಾ ಫೇಸ್ ಇದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದು ಗ್ಯಾರಂಟಿಡ್. ಸರಿನಾ? ಹಾಗೆ ನಿಮ್ಗೇನಾದ್ರೂ ನಿಮ್ಮ ಚಾನಲ್ ನಲ್ಲಿ ರಿಯೂಸ್ ಕಂಟೆಂಟ್ ಬಂದಿದೆ, ಈಗ ನಿಮ್ಮ ಚಾನಲ್ ಗೆ ಹೇಗೆ ಮಾನಿಟೈಸ್ ಮಾಡ್ಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ರ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ.